ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಕೆಳಗಿನ ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ? ಶರವಿ. ಭಟ್ಕಳ ಬಂದರು ಕರ್ನಾಟಕದ ಹೊನ್ನಾವರದಿಂದ 40 ಕಿಲೋಮೀಟರ್ ದಕ್ಷಿಣದಲ್ಲಿದೆ. ಈ ಬಂದರು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಸರಕು ಸಾಗಾಣಿಕೆಗೆ ಮುಖ್ಯ ವ್ಯಾಪಾರ ಕೇಂದ್ರವಾಗಿತ್ತು. ಸೊ 2 ಈಸ್ ದಿ ರೈಟ್ ಆನ್ಸರ್. ಹಣದುಬ್ಬರಕ್ಕೆ ಯಾವುದು ಹೊಣೆಯಾಗುವುದಿಲ್ಲ? ಜನರಿಂದ ಉಳಿತಾಯದಲ್ಲಿನ ಹೆಚ್ಚಳ. ಆರ್ಥಿಕತೆಯಲ್ಲಿ ವಸ್ತುಗಳ ಬೆಲೆಗಳು ಸತತವಾಗಿ ಏರಿಕೆಯಾಗಿದ್ದು ಹಣದ ಮೌಲ್ಯವು ಕಡಿಮೆಗೊಳ್ಳುವ ಸನ್ನಿವೇಶಕ್ಕೆ ಹಣದುಬ್ಬರ ಎನ್ನುತ್ತೇವೆ. ಇದಕ್ಕೆ ಜನರಿಂದ ಉಳಿತಾಯದಲ್ಲಿನ ಹೆಚ್ಚಳ ಹೊಣೆಯಾಗುವುದಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ವಿದ್ಯುತ್ ಉಪಕರಣವನ್ನು ಭೂ ಅಂತರ್ಗತ ಅಥವಾ ಭೂ ಸಂಪರ್ಕಗೊಳಿಸುವುದು ಇದಕ್ಕಾಗಿ. ಶಾರ್ಟ್ ಸರ್ಕ್ಯೂಟ್ ಆಗುವುದನ್ನು ತಡೆಯಲು. 2 ಈಸ್ ದಿ ರೈಟ್ ಆನ್ಸರ್. ಹೆಚ್ಚುವರಿ ವಿದ್ಯುತ್ ಬಂದಾಗ ಭೂ ಸಂಪರ್ಕವನ್ನು ಗೊಳಿಸಿರುವಂತಹ ತಂತಿಯ ಮುಖಾಂತರ ಆ ಹೆಚ್ಚಿನ ವಿದ್ಯುತ್ ಹರಿದು ಭೂಮಿಗೆ ಹೋಗುತ್ತೆ. ಆಗ ಶಾರ್ಟ್ ಸರ್ಕ್ಯೂಟ್ ಆಗೋದು ತಪ್ಪೋಗುತ್ತೆ. ಕರ್ನಾಟಕ ಪ್ರವಾಸೋದ್ಯಮವನ್ನು ಸುಲಭಗೊಳಿಸುವುದಕ್ಕಾಗಿ ತಮ್ಮ ದೇಶದಲ್ಲಿ ಪ್ರವಾಸೋದ್ಯಮ ಮಾಹಿತಿ ಕಚೇರಿಯನ್ನು ಸ್ಥಾಪಿಸಲು ಕರ್ನಾಟಕ ಸರ್ಕಾರದ ಮುಂದೆ ಜೂನ್ 2017ರಲ್ಲಿ ಪ್ರಸ್ತಾವನೆ ಸಲ್ಲಿಸಿದ ದೇಶ ಯಾವುದು? ಜಪಾನ್. ಕರ್ನಾಟಕ ಪ್ರವಾಸೋದ್ಯಮ ಸುಲಭಗೊಳಿಸಲು ಜಪಾನ್ ದೇಶದ ಕಾನ್ಸುಲ್ ಜನರಲ್ ಟಕಯುಕಿ ಕಿಟಾಗಾ ರವರು ಕರ್ನಾಟಕ ಸರ್ಕಾರಕ್ಕೆ ಟೋಕಿಯೋದಲ್ಲಿ ಪೂರ್ಣ ಪ್ರಮಾಣದ ಪ್ರವಾಸೋದ್ಯಮ ಮಾಹಿತಿ ಕಚೇರಿಯನ್ನು ಸ್ಥಾಪಿಸಲು ಅನುಕೂಲ ಕಲ್ಪಿಸಿದ್ದಾರೆ. ಭಾರತೀಯ ಪ್ರವಾಸಿ ದಿವಸವನ್ನು 2003ರಿಂದ ಪ್ರತಿ ವರ್ಷ ಜನವರಿ 9ರಂದು ಆಚರಿಸಲಾಗುತ್ತಿದೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಯಾರು ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವರು? ಭಾರತದ ಸರ್ಕಾರದ ಹಣಕಾಸು ಮಂತ್ರಿಮಂಡಲ. ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಭಾರತ ಸರ್ಕಾರದ ಹಣಕಾಸು ಮಂತ್ರಿಮಂಡಲವು ಪ್ರಕಟಿಸುತ್ತದೆ. ಇದನ್ನು ಕಳೆದ 12 ತಿಂಗಳಲ್ಲಿ ಭಾರತೀಯ ಆರ್ಥಿಕ ಅಭಿವೃದ್ಧಿಯನ್ನು ಪರಿಶೀಲಿಸುವುದಕ್ಕಾಗಿ ಪ್ರಕಟಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಶಾಲಿಮಾರ್ ಬಾಗ್ ಅನ್ನು ಸ್ಥಾಪಿಸಿದ ಮನೆತನ? ಮೊಘಲ್ ಮನೆತನ. ಶಾಲಿಮಾರ್ ಬಾಗ್ ಅನ್ನು ಮೊಘಲ್ ದೊರೆ ಹುಮಾಯೂನನು ಲಾಹೋರ್ನಲ್ಲಿ ಸ್ಥಾಪಿಸಿದನು. ಅಲೈ ದರ್ವಾಜವನ್ನು ಖಿಲ್ಜಿ ಸಂತತಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದನು. ಅಡಾಯಿ ದಿನ್ಕಾ ಚೋಪ್ಡಾ ರಾಜಸ್ಥಾನದಲ್ಲಿರುವ ಒಂದು ಮಸೀದಿ. ಇದನ್ನು ಗುಲಾಮಿ ಸಂತತಿಯ ಸುಲ್ತಾನ ಕುತುಬುದ್ದೀನ್ ಐಬಕ್ ನಿರ್ಮಿಸಿದನು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಕಾರ್ಯಕಾರಿಗಳನ್ನು ಪರಿಗಣಿಸಿ ಇವುಗಳ ಅಗ್ರತೆಯ ಕ್ರಮದಲ್ಲಿನ ಸರಿಯಾದ ಶ್ರೇಣಿ ಬರೆಯಿರಿ. ಎ. ಕ್ಯಾಬಿನೆಟ್ ಕಾರ್ಯದರ್ಶಿ, ಬಿ. ಮುಖ್ಯ ಚುನಾವಣಾ ಆಯುಕ್ತರು, ಸಿ. ಕೇಂದ್ರ ಕ್ಯಾಬಿನೆಟ್ ಮಂತ್ರಿ, ಡಿ. ಭಾರತದ ಮುಖ್ಯ ನ್ಯಾಯಾಧೀಶರು ಅಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು. DCBA ಅಂದರೆ ಅಗ್ರತೆಯ ಕ್ರಮದಲ್ಲಿ ನಾವು ಬರೆದಾಗ ಪ್ರಥಮವಾಗಿ ಬರುವಂಥದ್ದು ಭಾರತದ ಮುಖ್ಯ ನ್ಯಾಯಾಧೀಶರು, ನಂತರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ, ಅದರ ನಂತರ ಮುಖ್ಯ ಚುನಾವಣಾ ಆಯುಕ್ತರು, ಕೊನೆಗೆ ಕ್ಯಾಬಿನೆಟ್ ಕಾರ್ಯದರ್ಶಿ. 3 ಈಸ್ ದಿ ರೈಟ್ ಆನ್ಸರ್. ಮುಖ್ಯ ಮಾಹಿತಿ ಆಯುಕ್ತರ ಅಥವಾ ಮಾಹಿತಿ ಆಯುಕ್ತರ ಅಧಿಕಾರಾವಧಿ ಎಷ್ಟು? 5 ವರ್ಷ ಅಥವಾ 65 ವರ್ಷ ವಯಸ್ಸಾಗುವವರೆಗೆ ಯಾವುದು ಮೊದಲು ಅಲ್ಲಿಯವರೆಗಿನ ಅವಧಿ. ಮುಖ್ಯ ಮಾಹಿತಿ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಿಸುವರು. ಇವರ ಅಧಿಕಾರಾವಧಿ 5 ವರ್ಷ ಅಥವಾ ಅವರಿಗೆ 65 ವರ್ಷ ಪೂರ್ಣವಾಗುವವರೆಗೆ ಅವರು ಅಧಿಕಾರದಲ್ಲಿರುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ನಾಟ್ಯಶಾಸ್ತ್ರ ಅಭಿನಯ ಕಲೆಯ ಮೇಲಿರುವ ಸಂಸ್ಕೃತ ಹಿಂದೂ ಕೃತಿ. ಅಭಿನಯ ಕಲೆ ಮತ್ತು ಈ ವಿಷಯಗಳನ್ನು ನಾಟಕ ರಚನೆ, ಅಭಿನಯ ಕೌಶಲ, ಅಂಗಭಂಗಿ, ದೇಹ ಚಲನೆಗಳು, ಪ್ರಸಾಧನ, ಉಡುಗೆ ಕುರಿತು ಇದೆ. ಇದರ ಕರ್ತೃ ಭರತಮುನಿ. ನಾಟ್ಯಶಾಸ್ತ್ರವನ್ನು ಆಚಾರ್ಯ ಭರತಮುನಿಯವರು ಬ್ರಹ್ಮನಿಂದ ಪಂಚಮ ವೇದನಂತೆ ಇದನ್ನು ಬರೆದರು. ಜೀವನದ ಎಲ್ಲಾ ತರಹದ ಶಾಸ್ತ್ರ, ಶೈಲಿ, ದರ್ಶನಗಳನ್ನು ಈ ಗ್ರಂಥವು ಒಳಗೊಂಡಿದೆ. 1 ಈಸ್ ದಿ ರೈಟ್ ಆನ್ಸರ್.
ವಿಕ್ರಮ್ ಸೇಠ್ ಬರೆದ ಕೃತಿ? ಎ ಸೂಟಬಲ್ ಬಾಯ್. ವಿಕ್ರಮ್ ಸೇಠ್ ಬರೆದ ಕೃತಿ ಎ ಸೂಟಬಲ್ ಬಾಯ್. ಒನ್ ಈಸ್ ದಿ ರೈಟ್ ಆನ್ಸರ್. ಹಾಗೆಯೇ ಉಪಮನ್ಯು ಚಟರ್ಜಿಯವರು ಇಂಗ್ಲಿಷ್ ಆಗಸ್ಟ್ ಇನ್ ಇಂಡಿಯನ್ ಕೃತಿಯನ್ನು ಬರೆದಿದ್ದಾರೆ. ಕಿರಣ್ ದೇಸಾಯಿ ಇನ್ಹೆರಿಟೆನ್ಸ್ ಆಫ್ ಲಾಸ್ ಹಾಗೂ ಜಂಪಾ ಲೆಹರಿ ಇಂಟರ್ಪ್ರಿಟರ್ ಆಫ್ ಮೆಲಡೀಸ್ ಕೃತಿಯನ್ನ ಬರೆದಿದ್ದು. ಎ ಕಾರ್ಬನ್ ಡೈಆಕ್ಸೈಡ್ಗಳು, ಬಿ ನೈಟ್ರೋಜನ್ ಆಕ್ಸೈಡ್ಗಳು, ಸಿ ಸಲ್ಫರ್ ಆಕ್ಸೈಡ್ಗಳು. ಇವು ಥರ್ಮಲ್ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ದಹನದಿಂದ ಮೇಲಿನವುಗಳಲ್ಲಿ ಯಾವುದು ಅಥವಾ ಯಾವುವು ವಿಸರ್ಜಿಸಲ್ಪಡುತ್ತವೆ? ಎ, ಬಿ ಮತ್ತು ಸಿ ಮೂರೂ ಕೂಡ ಕಲ್ಲಿದ್ದಲು ದಹನದಿಂದ ವಿಸರ್ಜಿಸಲ್ಪಡುವಂತಹ ಹೊಗೆ ಅಂದರೆ ಮಾಲಿನ್ಯ ಉಂಟು ಮಾಡುವಂತಹ ವಸ್ತುಗಳು, ರಾಸಾಯನಿಕಗಳು. ಥರ್ಮಲ್ ಅಥವಾ ಶಾಖ ಅಥವಾ ಉಷ್ಣ ವಿದ್ಯುತ್ ಕಲ್ಲಿದ್ದಲನ್ನು ಬಳಸಿ ಉತ್ಪಾದನೆ ಮಾಡಲಾಗುತ್ತದೆ. ಇದರ ಉಪಯೋಗದಿಂದ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಉತ್ಪತ್ತಿಯಾಗುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಯುನೈಟೆಡ್ ನೇಷನ್ಸ್ಗಳ ಅಧಿಕೃತ ಭಾಷೆಗಳೆಂದರೆ ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪಾನಿಷ್. ಇವು ಯುನೈಟೆಡ್ ನೇಷನ್ಸ್ಗಳ ಅಧಿಕೃತ ಭಾಷೆಗಳು. 2 ಈಸ್ ದಿ ರೈಟ್ ಆನ್ಸರ್. ವಿಶ್ವಸಂಸ್ಥೆಯ 5 ಕಾಯಂ ಸದಸ್ಯರು ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್ ಮತ್ತು ಅಮೆರಿಕ. ಹಾಗೆ ವಿಶ್ವಸಂಸ್ಥೆಯ 6 ಅಧಿಕೃತ ಭಾಷೆಗಳು ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪಾನಿಷ್. ಬ್ಯಾಂಕುಗಳ ರಾಷ್ಟ್ರೀಕರಣವಾದ ವರ್ಷ 1969. 1969 ಜುಲೈ 19ರಂದು ಪ್ರಧಾನಿ ಇಂದಿರಾ ಗಾಂಧಿಯವರು ದೇಶದಲ್ಲಿ 50 ಕೋಟಿಗಿಂತ ಹೆಚ್ಚು ಬಂಡವಾಳ ವ್ಯವಹಾರ ಹೊಂದಿದ್ದ 14 ಬ್ಯಾಂಕುಗಳನ್ನು ಮೊದಲ ಬಾರಿ ರಾಷ್ಟ್ರೀಕರಣಗೊಳಿಸಿದರು. 1980 ಏಪ್ರಿಲ್ 15ರಂದು ಇಂದಿರಾ ಗಾಂಧಿಯವರು 200 ಕೋಟಿಗಿಂತ ಹೆಚ್ಚು ಬಂಡವಾಳ ಹೊಂದಿದ್ದ 6 ಬ್ಯಾಂಕುಗಳನ್ನು ಪುನಃ ರಾಷ್ಟ್ರೀಕರಣಗೊಳಿಸಿದರು. 1 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದವರಲ್ಲಿ ಏಕೈಕ ಭಾರತೀಯ ಮಹಿಳೆ ಎಂದರೆ ರಾಜಕುಮಾರಿ ಅಮೃತ್ ಕೌರ್. ರಾಜಕುಮಾರಿ ಅಮೃತ್ ಕೌರ್ ಅವರು ದೇಶದ ಮೊದಲ ಮಹಿಳಾ ಕ್ಯಾಬಿನೆಟ್ ಆರೋಗ್ಯ ಸಚಿವೆ ಹಾಗೂ 1950ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಭಾರತೀಯ ಮೊದಲ ಮಹಿಳೆಗೆ ಪಾತ್ರರಾದರು. WHO ಅನ್ನು 1948ರಂದು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಜಿನಿವಾದಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಸಕ್ಕರೆ ಕೈಗಾರಿಕೆ ಇದೆ? ಉಗಾರ್. ಉಗಾರ್ ಪ್ರದೇಶದಲ್ಲಿ ಸಕ್ಕರೆ ಕೈಗಾರಿಕೆ ಇದೆ. ಹಾಗೆ ಸಿಮೆಂಟ್ ಕೈಗಾರಿಕೆ ಶಹಬಾದ್, ಸಕ್ಕರೆ ಕೈಗಾರಿಕೆ ಉಗಾರ್, ಕಾಗದ ದಾಂಡೇಲಿ ಹಾಗೂ ಕಬ್ಬಿಣ ಮತ್ತು ಉಕ್ಕು ತೋರಣಗಲ್. 1 ಈಸ್ ದಿ ರೈಟ್ ಆನ್ಸರ್. ವಾಣಿ ವಿಲಾಸ ಸಾಗರ ವಿವಿಧೋದ್ದೇಶ ಯೋಜನೆಯನ್ನು ನಿರ್ಮಾಣ ಮಾಡಿರುವುದು ಈ ನದಿಯ ಮೇಲೆ? ವೇದಾವತಿ. ವೇದಾವತಿ ನದಿಯು ತುಂಗಭದ್ರಾ ನದಿಯ ಉಪನದಿಯಾಗಿದೆ. ಈ ನದಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಮಾರಿ ಕಣಿವೆ ಜಲಾಶಯ ಅಥವಾ ವಾಣಿ ವಿಲಾಸ ಅಣೆಕಟ್ಟು ಕಟ್ಟಲಾಗಿವೆ. ಇದನ್ನು 1933ರಲ್ಲಿ ಉದ್ಘಾಟನೆ ಮಾಡಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ NH13 ಇವುಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಮೇಲಿನ ಯಾವುದು ಅಲ್ಲ? ರಾಷ್ಟ್ರೀಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ವಹಿಸುತ್ತದೆ. ಕರ್ನಾಟಕದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH13 ಮಂಗಳೂರು ಸೊಲ್ಲಾಪುರ ಅಂದರೆ ಮಂಗಳೂರು, ಮೂಡಬಿದ್ರಿ, ಕೊಪ್ಪ, ಶಿವಮೊಗ್ಗ, ಚಿತ್ರದುರ್ಗ, ಹೊಸಪೇಟೆ, ಇಳಕಲ್, ವಿಜಯಪುರ ಮಾರ್ಗವಾಗಿ ಸೊಲ್ಲಾಪುರ ತಲುಪುತ್ತದೆ. ಹಾಗಾಗಿ 4 ಈಸ್ ದಿ ರೈಟ್ ಆನ್ಸರ್. ಮಂಗಳೂರು ಟು ಸೊಲ್ಲಾಪುರ. ಶರಾವತಿ ವನ್ಯಜೀವಿ ಆಶ್ರಯಧಾಮ ಇರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಮಂಡ್ಯದಲ್ಲಿ ರಂಗತಿಟ್ಟು ಪಕ್ಷಿಧಾಮ, ಉತ್ತರ ಕನ್ನಡ ದಾಂಡೇಲಿ ಹಾಗೂ ಕೊಡಗು ತಲಕಾವೇರಿ. 1 ಈಸ್ ದಿ ರೈಟ್ ಆನ್ಸರ್. ಉಬ್ಬರವಿಳಿತ ಬಂದರು ಕಂಡುಬರುವುದು? ಕಾಂಡ್ಲಾ. ಉಬ್ಬರವಿಳಿತ ಬಂದರು ಕಾಂಡ್ಲಾದಲ್ಲಿದ್ದರೆ ಮುಂಬಯಿನಲ್ಲಿ ಸ್ವಾಭಾವಿಕ ಬಂದರು, ಕೋಲ್ಕತ್ತಾದಲ್ಲಿ ನದಿಯ ಬಂದರು, ವಿಶಾಖಪಟ್ಟಣಂನಲ್ಲಿ ಆಳವಾದ ಬಂದರು ಇದೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕ್ರಾಂತಿಕಾರಿಗಳು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿರುವ ಯುನೈಟೆಡ್ ಇಂಡಿಯಾ ಹೌಸ್ನ ರಚನೆಯನ್ನ ಮಾಡಿದರು?
ತಾರಕ್ನಾಥ್ ದಾಸ್ ಮತ್ತು ಜಿ.ಡಿ. ಕುಮಾರ್. ತಾರಕ್ನಾಥ್ ದಾಸ್ ಮತ್ತು ಜಿ.ಡಿ. ಕುಮಾರ್ ಅವರು 1910ರಲ್ಲಿ ಅಮೆರಿಕದ ಸಂಯುಕ್ತ ಸಂಸ್ಥಾನದಲ್ಲಿ ಯುನೈಟೆಡ್ ಇಂಡಿಯಾ ಹೌಸ್ ಅನ್ನು ಸ್ಥಾಪಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ವಸಾಹತು ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ವಿದ್ಯಮಾನಗಳನ್ನು ಪರಿಗಣಿಸಿ ಕಾಲಾನುಕ್ರಮದಲ್ಲಿ ಜೋಡಿಸಿ. ಎ. ಮಾರ್ಲೆ ಮಿಂಟೋ ಸುಧಾರಣೆಗಳು. ಬಿ. ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯ ವರ್ಗಾವಣೆ. ಸಿ. ಮೊದಲ ಮಹಾಯುದ್ಧ. ಡಿ. ಲಕ್ನೋ ಒಪ್ಪಂದ. ಸರಿಯಾದ ಉತ್ತರ ಎ, ಬಿ, ಸಿ, ಡಿ ಅಂದರೆ ಕಾಲಾನುಕ್ರಮದಲ್ಲಿ ಕೊಟ್ಟಿರುವುದು ಸರಿಯಾಗಿದೆ. 1909ರಲ್ಲಿ ಜಾರಿಗೆ ತಂದ ಮಾರ್ಲೆ ಮಿಂಟೋ ಸುಧಾರಣೆಗಳನ್ನು ಕೌನ್ಸಿಲ್ ಆಕ್ಟ್ ಎನ್ನುವರು. 1911ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು. ಹಾಗೆ ಮೊದಲ ಮಹಾಯುದ್ಧ ನಡೆದಿದ್ದು 1914ರಿಂದ 18ರವರೆಗೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಇವರಲ್ಲಿ ಯಾರು ಮಂದಗಾಮಿಗಳು? ಎ. ಜಿ.ಕೆ. ಗೋಖಲೆ ಅಂದರೆ ಗೋಪಾಲಕೃಷ್ಣ ಗೋಖಲೆ. ಬಿ. ದಾದಾಬಾಯಿ ನವರೋಜಿ. ಸಿ. ಫಿರೋಜ್ ಶಾ ಮೆಹ್ತಾ. ಡಿ. ಎಂ.ಜಿ. ರಾನಡೆ. ಇ. ಬಿ.ಜಿ. ತಿಲಕ್. ಎಫ್. ಬಿಪಿನ ಚಂದ್ರ ಪಾಲ್. ಸರಿಯಾದ ಉತ್ತರ ಎ, ಬಿ ಮತ್ತು ಸಿ. ಮಂದಗಾಮಿಗಳು ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ ಹಾಗೂ ಫಿರೋಜ್ ಶಾ ಮೆಹ್ತಾ. 1885ರಿಂದ 1905ರವರೆಗೆ ವಿಸ್ತರಿಸಿದ ಭಾರತದ ರಾಷ್ಟ್ರೀಯ ಚಳುವಳಿಯನ್ನು ಮಂದಗಾಮಿಗಳ ಯುಗ ಎನ್ನುತ್ತೇವೆ. ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಜಿ.ಕೆ. ಗೋಖಲೆ, ಎಂ.ಜೆ. ರಾನಡೆ, ಮಾಳವೀಯ, ಬದ್ರುದ್ದೀನ್ ತ್ಯಾಬ್ಜಿ ಇವರುಗಳು ಮಂದಗಾಮಿಗಳಾಗಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಭೂಮಿಯ ಕಕ್ಷಾ ತ್ರಿಜ್ಯ ಈಗಿನ ಮೌಲ್ಯದ 1/4 ವರ್ಷದ ಅವಧಿ ಈಗಿನದಕ್ಕಿಂತ ಎಷ್ಟು ಪಟ್ಟು ಬದಲಾಗುತ್ತದೆ? 8 ಪಟ್ಟು ಬದಲಾಗುತ್ತದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಈ ಕ್ಷೇತ್ರಗಳ ಪೈಕಿ ಯಾವುದು ರೆಸಿಡೆಕ್ಸ್ ಸೂಚಕದೊಂದಿಗೆ ಭಾರತೀಯ ಆರ್ಥಿಕತೆಯ ಸೇವಾ ವಲಯಕ್ಕೆ ಸಂಬಂಧಿಸಿದ್ದು? ರಿಯಲ್ ಎಸ್ಟೇಟ್ ವಲಯದಲ್ಲಿ ಜಮೀನು ಬೆಲೆಗಳು. ರೆಸಿಡೆಕ್ಸ್ ಎಂಬುದು ವಸತಿ ಬೆಲೆ ಸೂಚ್ಯಂಕವಾಗಿದೆ. ಆರ್ಬಿಐನ ಅಂಗಸಂಸ್ಥೆಯಾದ ನ್ಯಾಷನಲ್ ಹೌಸಿಂಗ್ ಬ್ಯಾಂಕಿಂಗ್ನಿಂದ ರೂಪಿಸಲ್ಪಟ್ಟಿದೆ. ಪ್ರಸ್ತುತ ಭಾರತದ 50 ನಗರಗಳಲ್ಲಿ ವಸತಿ ದರ ಬದಲಾವಣೆಯನ್ನ ಅಳೆಯುತ್ತದೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಎ. ನಿಫ್ಟಿ 50 ಸೂಚ್ಯಂಕವು ಭಾರತೀಯ ಈಕ್ವಿಟಿ ಮಾರುಕಟ್ಟೆಗಳಿಗಾಗಿ ಭಾರತದ ಬೆಂಚ್ ಮಾರ್ಕ್ ಸ್ಟಾಕ್ ಮಾರುಕಟ್ಟೆ ಸೂಚ್ಯಂಕದ ರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಬಿ. S&P ಸೆನ್ಸೆಕ್ಸ್ ಬಾಂಬೆ ಸ್ಟಾಕ್ಸ್ ವಿನಿಮಯದಲ್ಲಿ ಪಟ್ಟಿ ಮಾಡಲಾದ ಕಂಪನಿಗಳಿಗೆ ಸಂಬಂಧಿಸಿದ್ದು. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ? ಎ ಮತ್ತು ಬಿ ಕೊಟ್ಟಿರುವಂತಹ 2 ಹೇಳಿಕೆಗಳು ಕೂಡ ಸರಿಯಾಗಿವೆ. 3 ಈಸ್ ದಿ ರೈಟ್ ಆನ್ಸರ್. ಅಂಕೋಲದ ಉಪ್ಪಿನ ಸತ್ಯಾಗ್ರಹ ಚಳವಳಿಯ ನಾಯಕರಾಗಿದ್ದವರು ಯಾರು? ಎ. ಎಂ.ಪಿ. ನಾಡಕರ್ಣಿ. ಬಿ. ಲಕ್ಷ್ಮಣ ವೆಂಕಟೇಶ್ ಕಾಮತ್. ಸಿ. ಕೃಷ್ಣಾಬಾಯಿ ಪಂಜೇಕರ್. ಡಿ. ಕೆ.ಟಿ. ಭಾಷ್ಯಂ. ಮೇಲಿನ ಯಾವುದು ಅಲ್ಲ? ಕರ್ನಾಟಕದ ಕಾರವಾರದ ಅಂಕೋಲ ಎಂಬಲ್ಲಿ ಎಂ.ಪಿ. ನಾಡಕರ್ಣಿಯವರ ನೇತೃತ್ವದಲ್ಲಿ ಹಾಗೂ ಬಾಂಬೆಯ ಸಮೀಪ ದಾರಾಸಾನ ಎಂಬಲ್ಲಿ ಸರೋಜಿನಿ ನಾಯ್ಡುರವರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು. ಸೊ 4 ಈಸ್ ದಿ ರೈಟ್ ಆನ್ಸರ್. ಈ ಹೇಳಿಕೆಗಳ ಪೈಕಿ ಚಿನೂಕ್ ಮಾರುತಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ? ಅವು ಕೃಷಿಗೆ ಉಪಯುಕ್ತ ಎಂಬುದು ಸರಿಯಲ್ಲ. ಸ್ಥಳೀಯ ಉಷ್ಣಾಂಶದಿಂದ ಸ್ಥಳೀಯ ಮಾರುತಗಳು ಉಗಮಿಸುತ್ತವೆ. ಚಿನೂಕ್ ಸ್ಥಳೀಯ ಮಾರುತಗಳು ರಾಕಿ ಪರ್ವತಗಳ ಸ್ಥಳದಲ್ಲಿ ಆರಂಭವಾಗುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಕೀಟಹಾರಿ ಸಸ್ಯ ಯಾವುದು? ಪಿಚರ್ ಪ್ಲಾಂಟ್. ಪಿಚರ್ ಸಸ್ಯ ಕೀಟಹಾರಿ ಸಸ್ಯ. ಇದು ಒಂದು ಮಾಂಸಾಹಾರಿ ಸಸ್ಯವಾಗಿದೆ. ಇದನ್ನು ಕೀಟನಾಶಕ ಸಸ್ಯ ಎಂತಲೂ ಕರೆಯಲಾಗುತ್ತದೆ. ಪಿಚರ್ ಸಸ್ಯಗಳು ಕೀಟಗಳು ಮತ್ತು ಇತರ ಸಣ್ಣ ಪ್ರಾಣಿಗಳನ್ನು ತಿನ್ನುವ ಸಸ್ಯಗಳಾಗಿವೆ. 2 ಈಸ್ ದಿ ರೈಟ್ ಆನ್ಸರ್. ಉಸಿರಾಟದ ಸಮಯದಲ್ಲಿ ಗಾಳಿಯ ಗಾತ್ರವನ್ನ ಹೀಗೆ ಕರೆಯಲಾಗುತ್ತದೆ: ಟೈಡಲ್ ಗಾತ್ರ. ಉಸಿರಾಟದ ಸಮಯದಲ್ಲಿ ಗಾಳಿಯ ಗಾತ್ರವನ್ನು ಟೈಡಲ್ ಗಾತ್ರ ಎನ್ನುವರು. ಸೊ 2 ಈಸ್ ದಿ ರೈಟ್ ಆನ್ಸರ್. ಶಾಂತಾ ಕುಮಾರ ನೇತೃತ್ವದ ಅಧಿಕ ಶಕ್ತಿಯ ಸಮಿತಿಯು ಈ ಕೆಳಗಿನದಕ್ಕೆ ಸಂಬಂಧಿಸಿದೆ: ಭಾರತೀಯ ಆಹಾರ ನಿಗಮದ ಮರುಸ್ಥಾಪನೆ,
2014ರ ಆಗಸ್ಟ್ನಲ್ಲಿ ಕೇಂದ್ರ ಸರ್ಕಾರವು 8 ಜನ ಒಳಗೊಂಡ ಶಾಂತಕುಮಾರ್ ಸಮಿತಿಯನ್ನು ಭಾರತೀಯ ಆಹಾರ ನಿಗಮದ ಮರುಸ್ಥಾಪನೆಗೆ ಆಯೋಜಿಸಿತು. 3 ಈಸ್ ದಿ ರೈಟ್ ಆನ್ಸರ್. ISIS ಇದು ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರಥಮಾಕ್ಷರಗಳು? ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ. ISIS ಎಂದರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ. ಇದರ ವಿಸ್ತೃತ ರೂಪ. ಇದು ಒಂದು ಉಗ್ರವಾದಿ ಸಂಘಟನೆಯಾಗಿದ್ದು 1999ರಲ್ಲಿ ಅಬೂಬಕರ್ ಅಲ್ ಬಗ್ದಾದಿ ಎಂಬಾತನು ಸ್ಥಾಪಿಸಿದನು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಭದ್ರಾ. ಕೃಷ್ಣಾ ನದಿಯು ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟಿ ನಂತರ ಕರ್ನಾಟಕ ಪ್ರವೇಶಿಸಿ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ. ಇದರ ಉಪನದಿಗಳು ಭೀಮಾ, ತುಂಗಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ. 4 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಪಟ್ಟಣವನ್ನು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಪರಿಭಾಷಿಸಲಾಗುತ್ತದೆ? ಮೇಲಿನ ಎಲ್ಲ. ನಗರಸಭೆ ಇರುವ ಸ್ಥಳಗಳನ್ನು ಪೌರಸಭಾ ಕ್ಷೇತ್ರ ಸಮಿತಿ ಇರುವ ಸ್ಥಾನಗಳು ಮತ್ತು 5,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಪ್ರದೇಶವನ್ನು ಪಟ್ಟಣ ಎಂದು ಕರೆಯಲಾಗುತ್ತದೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವುದರಲ್ಲಿ ಫ್ಯುಜಿ ಪರ್ವತ ಇದೆ? ಜಪಾನ್. ಫ್ಯುಜಿ ಪರ್ವತವು ಜಪಾನ್ ದೇಶದ ಟೋಕಿಯೋದಲ್ಲಿ ಪ್ಯಾಸಿಫಿಕ್ ಕರಾವಳಿಯ ಮಧ್ಯ ಹೊನ್ಸುವಿನಲ್ಲಿದೆ. ಇದರ ಎತ್ತರ 3,776 ಮೀಟರ್, ಅಂದರೆ ಸುಮಾರು 12,389 ಅಡಿ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಅರಸರಲ್ಲಿ ಯಾವ ಅರಸನ ಆಡಳಿತ ವ್ಯವಸ್ಥೆಯಲ್ಲಿ ಕಲ್ಯಾಣ ರಾಜ್ಯದ ಆರಂಭಿಕ ಪರಿಕಲ್ಪನೆಯು ಪ್ರತಿಬಿಂಬಿತವಾಗುತ್ತದೆ? ಅಶೋಕ ಮೌರ್ಯ. ಮೌರ್ಯ ಅರಸರ ಪ್ರಸಿದ್ಧ ರಾಜ ಅಶೋಕನ ಆಡಳಿತದಲ್ಲಿ ಕಲ್ಯಾಣ ರಾಜ್ಯವು ಆರಂಭವಾಯಿತು. ಅಶೋಕನ ಸಾಮ್ರಾಜ್ಯ ಉತ್ತರದಲ್ಲಿ ನೇಪಾಳದಿಂದ, ದಕ್ಷಿಣದಲ್ಲಿ ಪೆನ್ನಾರ್ ನದಿ, ಪಶ್ಚಿಮದ ಕಾಬೂಲ್ನಿಂದ ಸಮಟತವದವರೆಗೆ ಹಬ್ಬಿದ್ದಿತು. 2 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋಗಳನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.